ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಪದ್ಯವಾದ ಸಂಕಲ್ಪ ಗೀತೆ, ಈ ಒಂದು ಪದ್ಯದ ಅರ್ಥ, ಭಾವಾರ್ಥ ಹಾಗೂ ಒಟ್ಟಾರೆ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಈ ಒಂದು ಪದ್ಯವನ್ನ ಬರೆದ ಕವಿ GS ಶಿವರುದ್ರಪ್ಪ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, GS ಶಿವರುದ್ರಪ್ಪ. ಸಂಕಲ್ಪ ಗೀತೆ ಈ ಒಂದು ಶೀರ್ಷಿಕೆಯ ಅರ್ಥವನ್ನ ನೋಡೋದಾದ್ರೆ, ಸಂಕಲ್ಪ ಅಂದ್ರೆ ದೃಢವಾದಂತಹ ನಿರ್ಧಾರ ಅಂತ ಅರ್ಥ. ನಾವ್ ಏನಾದ್ರೂ ಮಾಡಬೇಕು ಅನ್ನುವಂಥದ್ದನ್ನ, ಬದಲಾಯಿಸಬೇಕು ಅನ್ನುವಂಥದ್ದನ್ನ ದೃಢವಾಗಿ ನಿರ್ಧರಿಸಿಕೊಳ್ಳುವಂಥದ್ದೇ ಸಂಕಲ್ಪ. ಇಲ್ಲಿ ಕವಿ ಹೇಳ್ತಾರೆ, ಸಮಾಜದಲ್ಲಿ ಆಗಬೇಕಾದಂತಹ ಕೆಲವೊಂದು ಬದಲಾವಣೆಗಳಿಗೆ ಯಾವ ರೀತಿಯ ಸಂಕಲ್ಪಗಳನ್ನ ನಾವು ಕೈಗೊಳ್ಬೇಕು ಅನ್ನುವಂಥದ್ದನ್ನ ಒಂದು ಗೀತೆಯಾಗಿ ಹಾಡಿನ ಮೂಲಕ ನಮ್ಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ಅದೇ ಪ್ರಸ್ತುತ ಸಂಕಲ್ಪ ಗೀತೆ. ಶೀರ್ಷಿಕೆ ನಮ್ಗೆ ಅರ್ಥ ಆಗಿದೆ. ಈಗ ಇದರ ಮುಂದಿನ ಭಾಗವನ್ನ ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವಂತಹ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೇನೆ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರುವಂತಹ GS ಶಿವರುದ್ರಪ್ಪ ಅವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನಾವು ನೋಡೋದಾದ್ರೆ, ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದಿರುವಂತಹ ಅತ್ಯಂತ ಪ್ರಮುಖವಾದಂತಹ ಕೃತಿಗಳು ಇವಾಗಿವೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಲಭಿಸಿದೆ ಇವರಿಗೆ. GS ಶಿವರುದ್ರಪ್ಪನವರಿಗೆ ಹಂಪಿ ವಿಶ್ವವಿದ್ಯಾನಿಲಯ ಕೊಡುವಂತಹ ನಾಡೋಜ ಪುರಸ್ಕಾರವೂ ಸಹ ಲಭಿಸಿದೆ. ನಾಡೋಜ ಪುರಸ್ಕಾರ ಹಂಪಿ ವಿಶ್ವವಿದ್ಯಾನಿಲಯ ಕೊಡುವಂತಹ ಡಾಕ್ಟರೇಟ್ ಪದವಿ ಅಂತಾನೆ ಕರಿತೀವಿ. ಇದನ್ನ ನಾಡೋಜ ಅನ್ನುವಂತಹ ಹೆಸರಿನಲ್ಲಿ ಕೊಡಲಾಗುತ್ತದೆ ಹಂಪಿ ವಿಶ್ವವಿದ್ಯಾನಿಲಯದಿಂದ. ಅಷ್ಟೇ ಅಲ್ಲ, ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ಪಡೆದಿದ್ದಾರೆ. ಗೌರವ ಡಿಲಿಟ್ ಪದವಿಯನ್ನ ಪಡೆದಿದ್ದಾರೆ. ರಾಷ್ಟ್ರಕವಿ ಎಂಬ ಅಭಿಧಾನಕ್ಕೂ ಪಂಪ ಪ್ರಶಸ್ತಿಗೂ ಸಹ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಗಳೇ, ನಮಗೆ ತಿಳಿದಿರುವಂತಹ ಕನ್ನಡ ಭಾಷೆಯಲ್ಲಿ 3 ಜನ ರಾಷ್ಟ್ರಕವಿಗಳನ್ನ ನಾವು ನೋಡ್ತೇವೆ. ಮೊದಲನೆಯದಾಗಿ ಗೋವಿಂದ ಪೈ, ಎರಡನೆಯವರು ಕುವೆಂಪು, ಮೂರನೆಯ ಕವಿಯಾಗಿ ನಿಲ್ಲುವಂತಹವರೇ GS ಶಿವರುದ್ರಪ್ಪ. ಇವರು 3ನೇ ರಾಷ್ಟ್ರಕವಿಯಾಗಿ ಹಾಗೂ ಪಂಪ ಪ್ರಶಸ್ತಿಯನ್ನು ಸಹ ಪಡೆದಿರುವಂತಹವರಾಗಿದ್ದಾರೆ. ಅಷ್ಟೇ ಅಲ್ಲ, 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿರ್ತಾರೆ. ಪ್ರಸ್ತುತ GS ಶಿವರುದ್ರಪ್ಪ ಅವರಿಂದ ವಿರಚಿತ ಅಂದ್ರೆ ಬರೆಯಲ್ಪಟ್ಟಿರುವಂತಹ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಅನ್ನುವಂತಹ ಕವಿತೆಯನ್ನ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ. ನಿಮ್ಗೆ ಆಯ್ಕೆ ನೀವು ಬರೀಬೇಕಾಗತ್ತೆ ಸಂದರ್ಭಕ್ಕೆ GS ಶಿವರುದ್ರಪ್ಪನವರು ಬರೆದಿರುವಂತಹ ಎದೆ ತುಂಬಿ ಹಾಡಿದೆನು. ಇದು ಒಂದು ಭಾವಗೀತೆಗಳ ಸಂಕಲನ ವಿದ್ಯಾರ್ಥಿಗಳು. ಭಾವಗೀತೆಗಳ ಸಂಕಲನವಾದಂತಹ ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನ ಆರಿಸಿಕೊಳ್ಳಲಾಗಿದೆ. ಇದಿಷ್ಟು ಕೃತಿಕಾರರ ಪರಿಚಯ. ಈಗ ಆಶಯ ಭಾವವನ್ನ ನೋಡೋಣ. ಏನಿದರ ಉದ್ದೇಶ? ಆಶಯ ಭಾವ ಅಂದ್ರೆ ಏನಿದರ ಉದ್ದೇಶ? ಯಾಕೆ ಇದನ್ನ 10ನೇ ತರಗತಿ ಅಥವಾ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇಟ್ಟಿದ್ದಾರೆ? ಇದರಿಂದ ನಾವು ಏನ್ ತಿಳ್ಕೋಬೇಕು
ಅನ್ನುವಂಥದ್ದೇ ಆಶಯ ಭಾವ, ಅಥವಾ ಕವಿಯ ಮನಸ್ಸಿನ ಭಾವನೆಗಳನ್ನ ಹಿಡಿದಿಟ್ಟಿರುವಂಥದ್ದೇ ಆಶಯ ಭಾವ. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ, ದೃಢ ಸಂಕಲ್ಪವನ್ನ ಹೊಂದಿರಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯವಶ್ಯಕವಾಗಿ ಇರಲೇಬೇಕಾಗಿರುವಂತಹ ಒಂದು ಗುಣ ಅಂತಾನೆ ಹೇಳಬೇಕು. ಧನಾತ್ಮಕ ಭಾವನೆ ಜೀವನದಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಧನಾತ್ಮಕವಾಗಿ ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು. ಪ್ರತಿಯೊಂದು ಘಟನೆ ಆಗಿರ್ಲಿ, ಪ್ರತಿಯೊಂದು ವಿಚಾರ ಆಗಿರ್ಲಿ, ಅದನ್ನ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡದೆ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಅದನ್ನ ಯೋಚನೆ ಮಾಡಿದಾಗ ಖಂಡಿತ ನಮ್ಮ ಮನಸ್ಸು ದೃಢವಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ದೃಢ ಸಂಕಲ್ಪವನ್ನ ಹೊಂದಿರಬೇಕು. ನಾನೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ನಿರ್ಧರಿಸಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಮಾಡಬಲ್ಲೆ, ಮಾಡಬೇಕು ಅನ್ನುವಂತಹ ಸಂಕಲ್ಪ, ನಿರ್ಧಾರವನ್ನ ಕೈಗೊಳ್ಬೇಕು ಅಲ್ವಾ. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಯಾರಿಗೆ ಸಮಸ್ಯೆಗಳಿಲ್ಲ? ಯಾವ ಸಾಧನೆಯಲ್ಲಿ ಸವಾಲುಗಳು ಎದುರಾಗಲ್ಲ ವಿದ್ಯಾರ್ಥಿಗಳೇ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಪ್ರತಿಯೊಂದು ಸಾಧನೆಯಲ್ಲೂ ಸವಾಲುಗಳನ್ನುವಂಥದ್ದು ಇದ್ದೇ ಇರುತ್ತೆ. ತುಂಬಾ ಸುಲಭವಾಗಿ ಸಿಗುವಂತಹ ಯಶಸ್ಸನ್ನು ನಾವು ಖಂಡಿತ ಯಶಸ್ಸು, ಸಾಧನೆ ಅಂತ ಸ್ವೀಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ನಮ್ಮ ಇತಿಹಾಸದ ಪುಟಗಳನ್ನ ತಿರುಚಿ ನೋಡಿದಾಗ ಅಲ್ಲಿ ಸುಲಭವಾಗಿ ಸಾಧಿಸಿದವರು, ಸಾಧನೆಯ ಮೆಟ್ಟಿಲನ್ನ ಏರಿ ನಿಂತವರು ಯಾರೂ ನಮ್ಮ ಕಣ್ಣು ಮುಂದೆ ಬರಲ್ಲ. ಸಾಧನೆ ಅನ್ನುವಂಥದ್ದೇ ಕಷ್ಟಕರವಾದದ್ದು. ಅದರಲ್ಲಿ ಸವಾಲುಗಳು ಇರಲೇಬೇಕು. ಇದ್ದಾಗ ಮಾತ್ರ ಆ ಸಾಧನೆಗೆ ಬೆಲೆ, ಅದರ ಮಹತ್ವ ನಮಗೆ ತಿಳಿಯುವಂಥದ್ದು. ಅದೇ ರೀತಿ ಸವಾಲುಗಳ ಎದುರಾದಾಗ, ನಮ್ಮ ಸಾಧನೆಯ ಹಾದಿಯಲ್ಲಿ ನಾವು ಸಾಗುವಾಗ ಅಲ್ಲಿ ಸವಾಲುಗಳು ನಮಗೆ ಎದುರಾದಾಗ, ಕಷ್ಟಗಳು ನಮಗೆ ಎದುರಾದಾಗ ನಾವು ದೃಢ ಸಂಕಲ್ಪವನ್ನು ಹೊಂದಿರ್ತೀವಿ. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೊಂದಿರಬೇಕು. ಅದರಿಂದ ನಾವು ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ, ಅಂದ್ರೆ ಕೆಲಸ ಮಾಡ್ತಾ ಮುಂದುವರಿತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಈ ನಂಬಿಕೆ ನಮಗಿರಬೇಕು. ಭೇದ ಭಾವಗಳನ್ನು ಹೋಗಲಾಡಿಸಿ, ಮೇಲು ಕೀಳು ಭೇದ ಭಾವ ಅಥವಾ ಮತ, ಧರ್ಮ, ಜಾತಿ, ಭಾಷೆ, ನಾಡು, ಈ ಎಲ್ಲ ಭೇದ ಭಾವಗಳೇನಿದೆ, ಈ ಭೇದ ಭಾವಗಳ ತಾರತಮ್ಯವನ್ನ ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ, ಐಕ್ಯ ಅಂದ್ರೆ ಒಗ್ಗಟ್ಟಿನಿಂದ ನಾವು ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಇದು ನಾವು ಕೇಳಿದೀವಿ ಅಲ್ವಾ? ಅದು ನಿಜ ಸಹ. ನಾವು ಒಬ್ಬರೇ, ಈಗ GS ಶಿವರುದ್ರಪ್ಪನವರು ಹೇಳುವಂತ ಈ ಎಲ್ಲ ಸಂಕಲ್ಪಗಳನ್ನ ಒಬ್ಬ ವ್ಯಕ್ತಿ ಮಾಡಿದ್ರೆ ಖಂಡಿತವಾಗ್ಲೂ ದಡ ಮುಟ್ಟುವಂಥದ್ದು ಅಷ್ಟು ಸುಲಭ ಅಲ್ಲ. ಸಾಧನೆ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ, ಅದು ಅಸಾಧ್ಯನೂ ಸಹ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ GS ಶಿವರುದ್ರಪ್ಪನವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನೊಟ್ಟಿಗೆ ನೀವು ಕೈ ಜೋಡಿಸಿ ಅಂತ ನಮ್ಮನ್ನ ಕೇಳ್ತಾ ಇದ್ದಾರೆ. ನಾವೆಲ್ಲ ಒಗ್ಗಟ್ಟಿನಿಂದ ಪ್ರಯತ್ನಶೀಲರಾದಾಗ ನಮ್ಮ ಪ್ರಯತ್ನ ನಾವು ಪಡಬೇಕು. ಫಲ ಖಂಡಿತವಾಗ್ಲೂ ಭಗವಂತ ಕೊಟ್ಟೇ ಕೊಡ್ತಾನೆ. ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ಮುಂದುವರೆದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಮತ್ತೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನ, ಇವತ್ತು ನಮ್ಮ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಅನುಮಾನ ಇದೆ, ಭಯ ಇದೆ. ಏನು ಮಾಡಬೇಕು, ಏನು ಮಾಡಿದ್ರೆ ಏನು ಆಗುತ್ತೆ ಅನ್ನುವಂತಹ ಭಯದಿಂದ ನಾವು ತುಂಬಿದೀವಿ. ಇಂಥ ಸಮಾಜವನ್ನ ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆಯನ್ನ ಹಚ್ಚಿದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ಭಯ ಇರುತ್ತೆ, ಜೊತೆಗೆ ಅನುಮಾನ ಇರುತ್ತೆ, ಸಂಶಯ. ಇದರಲ್ಲಿ ನಾನು ಮುಂದುವರೆದ್ರೆ ನನಗೆ ಯಶಸ್ಸು ಸಿಗುತ್ತೋ ಸಿಗಲ್ವೋ? ಕೆಲಸ ನಮ್ಮದು, ಫಲಾಫಲಗಳು ಭಗವಂತನದು ಅಲ್ವಾ? ಶಿರ ಬಾಗುವ ಮುನ್ನ ಬೇಡುವೇತಕ್ಕೆ ಶಿವನ? ಫಲಾಫಲಗಳನ್ನ ಬಿಟ್ಟು ನಿನ್ನ ಕೆಲಸದಲ್ಲಿ ನೀನು ನಿರತನಾದ್ರೆ, ನಮ್ಮ ಮನಸ್ಸು ಮಾಗಿ ಬಾಗಿದಾಗ, ಅಂದ್ರೆ ನಾವು ಮಾಡುವಂತಹ ಕೆಲಸ ಸರಿಯಾದ ದಾರಿಯಲ್ಲಿ ಸಾಗಿದಾಗ ಖಂಡಿತವಾಗ್ಲೂ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಸ್ವಾಸ್ಥ್ಯದ ಕಡೆಗೆ
ನಾವು ನಡೆಸುವಂತಹ ಹಣತೆಯನ್ನ ಹಚ್ಚಿದಾಗ ಕತ್ತಲೆ ಖಂಡಿತವಾಗ್ಲೂ ದೂರ ಆಗುತ್ತೆ. ಅಂದ್ರೆ ಭಯ, ಅನುಮಾನ, ಸಂಶಯಗಳು ದೂರ ಆಗ್ತವೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಈ ಕವನ ನಮ್ಗೆ ಹೇಳುವಂಥದ್ದು ಇಷ್ಟೇ. ನೀನು ಮಾಡುವಂತಹ ಕೆಲಸದಲ್ಲಿ ಧನಾತ್ಮಕ ಚಿಂತನೆ ಇರಲಿ, ದೃಢ ಸಂಕಲ್ಪವನ್ನ, ನಿರ್ಧಾರವನ್ನ ಕೈಗೊಳ್ಳು, ಆತ್ಮವಿಶ್ವಾಸದಿಂದ ತುಂಬಿರು, ನಿನ್ನ ಕೆಲಸವನ್ನ ನೀನು ಮಾಡು, ಫಲಾಫಲಗಳು ಭಗವಂತನಿಗೆ ಬಿಡು. ಈ ವಿಚಾರವನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಬರುವಂತಹ ಸವಾಲುಗಳನ್ನ ಎದುರಿಸಿ ಮುನ್ನುಗ್ಗಿದ್ರೆ ಖಂಡಿತವಾಗ್ಲೂ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಆಶಯ ಭಾವ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ವಿದ್ಯಾರ್ಥಿಗಳೇ. ಮುಂದಿನ ಇದು ಪ್ರವೇಶ, ಪದ್ಯದ ಪ್ರವೇಶ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಇದೊಂದು ಘೋಷವಾಕ್ಯವಾಗಿತ್ತು. ಇದು ಸಮಾಜದಲ್ಲಿ ಇದೇ ರೀತಿಯಾಗಿ ನಡೀತಾ ಇತ್ತು ಸಹ ಕೂಡ. ಹಿಂದೆ ಗುರುವಿದ್ದ, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ಗುರು ಇದ್ದೇ ಇರ್ತಾನೆ, ಇರಲೇಬೇಕು ಅಲ್ವಾ. ಮುಂದೆ ಗುರಿ ಇತ್ತು, ಗುರಿ ಇದ್ದಾಗ ಖಂಡಿತವಾಗ್ಲೂ ಗುರು ಹಿಂದೆ ಇದ್ದೇ ಇರ್ತಾನೆ. ಹೀಗಿರ್ಬೇಕಾದ್ರೆ ಧೀರರ ದಂಡು ಸಾಗುತ್ತಿತ್ತು, ಶಕ್ತಿಶಾಲಿಗಳಾದಂತಹ ಮೇಧಾವಿಗಳಾದಂತಹವರ ದಂಡು ಸಮಾಜದಲ್ಲಿ ತುಂಬಿತ್ತು ಅಂತ ಹೇಳ್ತಾರೆ. ಇದು ಹಿಂದೆ ಯುವಕರಿಗೆ ಇದ್ದಂತಹ ಒಂದು ಆಶ್ರಯ ಅಂತ ಹೇಳಬಹುದು, ನೆಲೆಯಾಗಿತ್ತು. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಹೌದಾ, ನಾನು ಏನು ಮಾಡ್ತೀನಿ ಈಗ, ಫಾರ್ ಎಕ್ಸಾಂಪಲ್ ನಾನು ಎಲ್ಲಿಗೋ ಒಂದು ದೇವಸ್ಥಾನಕ್ಕೋ ಒಂದು ಪ್ರವಾಸ ಕ್ಷೇತ್ರಕ್ಕೋ ಹೋಗ್ತಾ ಇದ್ದೀನಿ. ನಾನು ಹಂಪಿ ನೋಡ್ಬೇಕು, ಧರ್ಮಸ್ಥಳ ನೋಡ್ಬೇಕು, ತಿರುಪತಿಗೆ ಹೋಗ್ಬೇಕು, ಅಥವಾ ಇನ್ನೆಲ್ಲಿಗೋ ಹೋಗ್ಬೇಕು ಅನ್ನುವಂತಹ ನಿಶ್ಚಯವನ್ನ ಮಾಡ್ಕೊಂಡ್ರೆ ಅದು ನನ್ನ ಗುರಿ. ನಾನು ಹಂಪಿ ನೋಡ್ಬೇಕು ಅನ್ನೋದು ನನ್ನ ಗುರಿ ಆದ್ರೆ, ಮತ್ತೆ ಹೇಗೆ ಹೋಗ್ಬೇಕು, ನಾನು ಯಾವುದರ ಮೂಲಕ ಹೋಗ್ತೇನೆ, ನನ್ನ ಗುರಿ ಹಂಪಿಯನ್ನ ನೋಡುವಂಥದ್ದು. ಹಂಪಿಗೆ ಹೋಗಿ ತಲುಪಬೇಕು ನಾನು, ಅಥವಾ ಧರ್ಮಸ್ಥಳಕ್ಕೆ ಹೋಗಿ ತಲುಪಬೇಕು. ಧರ್ಮಸ್ಥಳಕ್ಕೆ ನಾನು ಯಾವ ರೀತಿಯಾಗಿ ಹೋಗ್ಬೇಕು, ಕಾರಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಅಥವಾ ಬೇರೆ ಯಾವ ರೀತಿಯಾಗಿ ಹೋಗ್ತೇನೆ, ಯಾರ ಒಡಗೂಡಿ ಹೋಗ್ತೇನೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡಿಕೊಂಡು ನಾವೊಂದು ಮ್ಯಾಪ್ ಅಂತ ಕರಿತೀವಲ್ಲ, ಗೂಗಲ್ ಮ್ಯಾಪ್. ಈಗ ಆ ಗೂಗಲ್ ಮ್ಯಾಪ್ ರೀತಿಯಾಗಿ ನಮ್ಮ ಮೈಂಡ್ ಅಲ್ಲಿ ಒಂದು ದಾರಿ ಫಿಕ್ಸ್ ಆಯ್ತು ಅಂತಂದ್ರೆ ಖಂಡಿತ ಅರ್ಧ ಯಶಸ್ಸು ಸಿಗುತ್ತೆ ಕಣ್ರಿ. ಅದೇನೂ ಗೊತ್ತಿಲ್ಲದೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕಾ, ತಿರುಪತಿಗೆ ಹೋಗ್ಬೇಕಾ, ಹಂಪಿಗೆ ಹೋಗ್ಬೇಕಾ, ಪಟ್ಟದಕಲ್ಲಿಗೆ ಹೋಗ್ಬೇಕಾ, ಮೈಸೂರಿಗೆ ಹೋಗ್ಬೇಕಾ, ಏನೂ ಗೊತ್ತಿಲ್ಲ ನನ್ಗೆ, ಬಟ್ ಹೊರಟಿದ್ದೇನೆ ಮನೆಯಿಂದ ಹೊರಗಡೆ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಗೊಂದಲ ಖಂಡಿತ ಆಗುತ್ತೆ ಅಲ್ವಾ. ಆ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ನಾನು ಏನು ಮಾಡಬೇಕು ಅಂದ್ರೆ, ನನ್ನ ಜೀವನದಲ್ಲಿ ನನ್ನ ಗುರಿ ಏನು, ಅದನ್ನ ಪೂರೈಸ್ಕೊಳ್ಬೇಕು ಅಂದ್ರೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ನಾನು ಪಡಬೇಕು, ಯಾರೆಲ್ಲರ ಸಹಕಾರ ನನಗೆ ಅಗತ್ಯ ಆಗತ್ತೆ ಅನ್ನುವಂಥದರ ಒಂದು ಮ್ಯಾಪ್, ನೀಲಿ ನಕ್ಷೆ ನಮ್ಮ ಮುಂದೆ ಇತ್ತು ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಹಚ್ಚಳಿಯದಂತೆ ಉಳಿದಿತ್ತು ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಅರ್ಥ ಯಶಸ್ಸು ಸಿಗುತ್ತೆ. ಸ್ವಾತಂತ್ರ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು. ಸ್ವಾತಂತ್ರ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು, ನಾವು ಹುಟ್ಟತಾನೆ ಸ್ವಾತಂತ್ರ್ಯವನ್ನ ಪಡ್ಕೊಂಡು ಬಂದಿದೀವಿ ಎಂದ ತಿಲಕರು ಬ್ರಿಟಿಷರ ವಿರುದ್ಧ ಹೋರಾಡ್ಬೇಕಾದ್ರೆ ನಮ್ಗೆ ಘೋಷಣೆಯನ್ನ ಕೊಡ್ತಾರೆ, ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು. ಅಂದ್ರೆ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಳ್ಳೋದಲ್ಲ, ನಾನು ಹುಟ್ಟತಾನೆ ಸ್ವತಂತ್ರನಾಗಿ ಹುಟ್ಟಿದ್ದೇನೆ ಅನ್ನುವಂತಹ ಘೋಷವಾಕ್ಯವನ್ನ ಹೇಳೋ ಮೂಲಕ ನಾಡಿನ ಜನತೆಯಲ್ಲಿ ಆ ಒಂದು ಧೈರ್ಯವನ್ನ ತುಂಬುತ್ತಾರೆ ತಿಲಕರು. ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು ಅಲ್ವಾ. ನಿಸ್ವಾರ್ಥ, ಇನ್ನೊಂದು ನಮ್ಮ ಗುರಿಯಲ್ಲಿ ನಿಸ್ವಾರ್ಥತೆ ತುಂಬಿದ್ದರೆ ಖಂಡಿತವಾಗ್ಲೂ ಅದು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ, ನಮ್ಮನ್ನ ಯಶಸ್ಸು ತಂದು ಕೊಡುತ್ತೆ ನಮಗೆ ಅಂತ ಹೇಳ್ಬೋದು.
ಸಂಕಲ್ಪವನ್ನ ಕೇವಲ ಸ್ವಾತಂತ್ರ್ಯ ಪಡ್ಕೋಬೇಕು ಅನ್ನೋದೇ ಗಾಂಧೀಜಿಯವರ ಹಾಸ್ಯ ಆಗಿತ್ತು. ಅವರಿಬ್ಬರೂ ಸಹ ಇವತ್ತು ನಮಗೆ ಸಾಧಕರು ಅಂತ ಅನ್ನಿಸ್ಕೊಂಡು ಇತಿಹಾಸ ಪುಟಗಳಲ್ಲಿ ನಮಗೆ ಸಿಗ್ತಾರೆ. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು. ಹಣ ಆಸ್ತಿ ಅಂತಸ್ತುಗಳನ್ನ ಮಾಡಿಟ್ಟು ಕೊಳ್ಳೆ ಹೊಡೆದು ಲೂಟಿ ಮಾಡಿದಂಥವರನ್ನ ನೆನಪಿಡುವುದಕ್ಕಿಂತ ಹೆಚ್ಚಾಗಿ ನೆನಪಿಡುವಂಥದ್ದು ನಿಸ್ವಾರ್ಥವಾಗಿ ನಾಡಿಗಾಗಿ, ಸಮಾಜಕ್ಕಾಗಿ, ಜನತೆಗಾಗಿ ಮಾಡಿದಂತಹ ಸಾಧಕರ ಸಾಧನೆಯನ್ನ ನಮ್ಮ ಇತಿಹಾಸ ಇನ್ನೂ ಉಳಿಸ್ಕೊಂಡಿದೆ, ಬೆಳೆಸ್ತಾ ಇದೆ ಸಹ. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೋ ತೊಡಕುಗಳು ಬಂದರೂ, ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಸಾಧನೆ ಮಾಡಬೇಕು ಅಂತ ಅಂದುಕೊಳ್ಳುವಂಥವನು ಖಂಡಿತ ಅದೆಷ್ಟಾದ್ರೂ ಕಷ್ಟ ಬರ್ಲಿ, ತೊಂದರೆಗಳು ಬರ್ಲಿ, ಪ್ರಾಣ ಹೋಗುವವರೆಗೂ ಕಷ್ಟಪಟ್ಟು ತನ್ನ ಗುರಿಯನ್ನ ಮುಟ್ಟುವಂತಹ ಶ್ರಮವನ್ನ ಪಡ್ತಾನೆ. ಇದಕ್ಕೆ ಉದಾಹರಣೆ ನಾವು ತಿಲಕ್ ಮತ್ತು ಗಾಂಧೀಜಿಯವರನ್ನೇ ತಗೋಬಹುದು. ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ಒಂದೆರಡು ದಿನಗಳಲ್ಲಿ, ಒಂದೆರಡು ವರ್ಷಗಳಲ್ಲಿ ಲಭಿಸಿದಂತಹ ಸಾಧನೆ ಅಲ್ಲ, ಫಲ ಅಲ್ಲ. ಎಷ್ಟು ವರ್ಷಗಳು ತಗೊಂಡಿದೀವಿ ಅನ್ನೋದು ನಮಗ್ ಗೊತ್ತಿದೆ ಅಲ್ವಾ. ಈ ಒಂದು ರೀತಿಯಲ್ಲಿ ಸಾಗ್ಬೇಕು ಅಂತ ಹೇಳ್ತಾರೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಲ್ವಾ. ನೀನು ದೃಢ ನಿರ್ಧಾರವನ್ನ ಮಾಡಿದ್ದೆ ಆದ್ರೆ, ನಿನ್ನಲ್ಲಿ ಚೈತನ್ಯ ಇದ್ರೆ, ನಿನ್ನಲ್ಲಿ ಗೆಲ್ಲುವಂತಹ ಛಲ ಇದ್ರೆ, ಖಂಡಿತ ಹಿಮಗಿರಿಯು ಹಿಮಮಣಿಯಾಗುತ್ತೆ ನಿನ್ನ ಕೈಯಲ್ಲಿ, ನಿನ್ನ ಕಣ್ಣ ಮುಂದೆ. ಅಷ್ಟು ಸುಲಭವಾಗಿ ಸಾಧನೆ ನಿನ್ನ ಮುಡಿಯೇರುತ್ತೆ ಅಲ್ವಾ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಪ್ರಸ್ತುತ ಈ ಒಂದು ಸಂಕಲ್ಪ ಗೀತೆ ಅನ್ನುವಂಥ ಭಾವಗೀತೆಯಲ್ಲಿ ಸರಳವಾಗಿ, ಸುಂದರವಾಗಿ, ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಅಭಿವ್ಯಕ್ತಿಸಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಪಾಠ ಪ್ರವೇಶ ಅರ್ಥ ಆದ್ರೆ ಖಂಡಿತ ಈ ಒಂದು ಪದ್ಯದ ಸಾರಾಂಶ ನಿಮ್ಗೆ ಅರ್ಥ ಆಗಿದೆ ಅಂತಾನೆ ಅರ್ಥ. ಅರ್ಧ ಭಾಗ ಅರ್ಥ ಆಗಿದೆ ಹೇಳ್ದ ಅಂತೆ ಅಲ್ವಾ. ಇದು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ರೆ ಅರ್ಧ ಭಾಗ ಪದ್ಯ ಅರ್ಥ ಆದಂತೆ. ಓಕೆ, ಮುಂದುವರಿತಾ ಹೋಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಎಷ್ಟು ಅದ್ಭುತವಾದಂತಹ ಭಾವನೆಯನ್ನು ತುಂಬಿರುವಂತಹ ಸಾಲುಗಳಲ್ವಾ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಪದದ ಅರ್ಥವನ್ನ ತಿಳಿತಾ ಹೋಗೋಣ. ಇದು ಸಾರಾಂಶ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಲ್ವಾ. ಸುತ್ತಲೂ ಕವಿಯುವ ಕತ್ತಲೆ ಅಂದ್ರೆ ನೋಡ್ತಾ ಇದೀವಿ, ಇಲ್ಲಿ ಒಂದು ಸೂರ್ಯಾಸ್ತದ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತ ಆಗ್ತಾ ಇದ್ದಂತೆ ನಮ್ಮ ಸುತ್ತಮುತ್ತಲೂ ಏನಾಗುತ್ತೆ, ಕತ್ತಲು ಅನ್ನುವಂಥದ್ದು ಕವಿಯುತ್ತೆ ಅಲ್ವಾ. ಕತ್ತಲು ಕವಿಯುತ್ತೆ. ಈ ಕತ್ತಲಿಂದ ಹೊರಗಡೆ ಬರ್ಲಿಕ್ಕೆ ನಾವು ಏನ್ ಮಾಡ್ತೀವಿ? ಸೂರ್ಯಾಸ್ತ, ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿದಾನೆ ಅಂತ ಅಂದ್ರೆ ಸುಮಾರು 6-7 ಗಂಟೆ ಆಗ್ತಾ ಇದೆ ಅಂದ್ರೆ ನಮ್ಮ ಸುತ್ತಲೂ ಖಂಡಿತವಾಗ್ಲೂ ಮನೆ ಒಳಗಡೆ ಮನೆ ಹೊರಗಡೆ ಕತ್ತಲಾಗತ್ತೆ. ಕತ್ತಲಾದಾಗ ನಾವು ಏನ್ ಮಾಡ್ತೀವಿ? ಆ ಕತ್ತಲಿಂದ ಹೊರಗಡೆ ಬರ್ಬೇಕು. ಕವಿದಿದೆ ಅಂದ್ರೆ ಸುತ್ತುವರೆದಿದೆ ನಮ್ಮನ್ನ, ಅದರಿಂದ ಹೊರಗಡೆ ಬರ್ಬೇಕು. ಏನ್ ಮಾಡ್ತೀವಿ? ಹಣತೆಯನ್ನ ಹಚ್ತೀವಿ. ಅದು ಎಂಥ ಹಣತೆ ಆಗಿರ್ಬೋದು, ವಿದ್ಯುತ್ ದೀಪ ಆಗಿರ್ಬೋದು, ಟಾರ್ಚ್ ಆಗಿರ್ಬೋದು, ಮೇಣದ ಬತ್ತಿ ಆಗಿರ್ಬೋದು, ಅದ ದೀಪ ಹಣತೆ ಆಗಿರ್ಬೋದು, ದೇವರ ಮನೆಯಲ್ಲಿ ಹಚ್ಚುವಂತಹ ಹಣತೆ ಆಗಿರ್ಬೋದು, ಯಾವುದೋ ಒಂದು ಸಾಧನ, ಟಾರ್ಚ್, ಯಾವುದೋ ಒಂದು ಬೆಳಕಿನ ಸಾಧನವನ್ನ ಇಟ್ಟು ನಾವು ಬೆಳಕನ್ನ ಸೃಷ್ಟಿ ಮಾಡ್ತೀವಿ ಅಲ್ವಾ. ಅದು ಪ್ರೀತಿಯ ಹಣತೆಯನ್ನ ಹಚ್ಚೋಣ. ಪ್ರೀತಿಯ ಹಣತೆಯನ್ನ ಹಚ್ಚಿದ್ರೆ ಅಂದ್ರೆ ಬೆಳಕನ್ನ ತಂದಾಗ ಕತ್ತಲೆ ತಾನಾಗೆ ದೂರ ಆಗತ್ತೆ ಅಲ್ವಾ. ಹಾಗೆ ಮುಂದಿನ ಸಾಲು, ಇದು ಪದಗಳ ಅರ್ಥ. ಮತ್ತೆ ಭಾವಾರ್ಥಕ್ಕೆ ಬರೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ತುಂಬಾ ಚೆನ್ನಾಗಿರುವಂತಹ ಸಾಲುಗಳಲ್ವಾ. ಇಲ್ಲಿ ನೋಡಿ, ಒಂದು ಹಡಗು, ಒಂದು ಶಿಪ್
ನೀರಿನಲ್ಲಿ ನದಿಯಲ್ಲಿ ಹೋಗ್ತಾ ಇರುವಂತಹ ಒಂದು ಚಿತ್ರವನ್ನ ನಾವು ನೋಡ್ತಾ ಇದೀವಿ ಇಲ್ಲಿ. ನೀರಿನ ಮಧ್ಯದಲ್ಲಿ ಅಲೆಗಳ ನಡುವೆ ಸಿಕ್ಕಾಕೊಂಡಿರುವಂತಹದ್ದು. ಅಂದ್ರೆ ಸಾಮಾನ್ಯವಾದಂತಹ ಗಾಳಿ ಬಂದಾಗ ಹಡಗು ಸುಲಲಿತವಾಗಿ ಮುಂದೆ ಸಾಗುತ್ತೆ, ತೊಂದರೆ ಏನಿಲ್ಲ. ಆದ್ರೆ ಬಿರುಗಾಳಿ, ಸುಂಟರ ಗಾಳಿ ಅನ್ನಂತೊಂದು ಆ ತರ ಏನಾದ್ರೂ ಬಂದಾಗ ಅಂತ ಸಂದರ್ಭಗಳಲ್ಲಿ ಈ ಶಿಪ್ ಏನಿದೆ ಅಥವಾ ಹಡಗು ಏನಿದೆ, ಈ ಹಡಗು ಆ ಕಡೆ ಈ ಕಡೆ ಹೊಯ್ದಾಡುತ್ತೆ. ಇದು ನಮಗ್ ಗೊತ್ತಿದೆ ಅಲ್ವಾ? ಈ ಹಡಗು ಹೊಯ್ದಾಡುತ್ತೆ ಅನ್ನುವಂಥದ್ದು, ಗಾಳಿ ಬರುತ್ತೆ ಖಂಡಿತವಾಗ್ಲು, ಇಂತಹ ಸಂದರ್ಭಗಳಲ್ಲಿ ನಾನು ಸಿಗಾಕೊಳ್ತೀನಿ ಅನ್ನೋದು ಆ ನಾವಿಕನಿಗೆ ಗೊತ್ತಿರುತ್ತೆ. ಹಡಗನ್ನ ಚಲಿಸುವಂತಹ, ಹಡಗನ್ನ ನಡೆಸುವಂತಹ ನಾವಿಕನಿಗೆ ಹಡಗನ್ನ ಬಿರುಗಾಳಿ ಬಂದಾಗ ಹೊಯ್ದಾಡುವಂತಹ ಹಡಗನ್ನ ಯಾವ ರೀತಿಯಲ್ಲಿ ನಿಭಾಯಿಸಿ ದಡವನ್ನ ಸೇರಿಸಬೇಕು ಅನ್ನುವಂತಹ ಎಚ್ಚರಿಕೆ ಅವನ ಗಮನದಲ್ಲಿ ಇರಬೇಕಾಗತ್ತೆ ವಿದ್ಯಾರ್ಥಿಗಳೇ, ಅಲ್ವಾ? ಇದು ಪದಗಳ ಅರ್ಥ. ಸುತ್ತಲೂ ಕವಿತಾ ಇರುವಂತಹ ಕತ್ತಲೆಯನ್ನ ದೂರ ಮಾಡಲು ನಾವು ಹಣತೆಯನ್ನ ಹಚ್ಚಬೇಕು. ಹಾಗೇನೆ ನದಿಯ ಮಧ್ಯದಲ್ಲಿ ಅಥವಾ ಸಮುದ್ರದ ಮಧ್ಯದಲ್ಲಿ ಸಿಕ್ಕಿಕೊಂಡಿರುವಂತಹ, ಬಿರುಗಾಳಿ ಬಂದಾಗ ಸಿಕ್ಕಿಕೊಂಡು ಹೊಯ್ದಾಡ್ತಾ ಇರುವಂತಹ, ಅಲ್ಲಾಡುತ್ತಿರುವಂತಹ ಹಡಗನ್ನ ಮುನ್ನಡೆಸ್ಬೇಕು, ಎಚ್ಚರದಿಂದ ಮುನ್ನಡೆಸ್ಬೇಕು. ತುಂಬಾ ಕೇರ್ಫುಲ್ ಆಗಿ ನಾವು ಮುನ್ನಡೆಸಿದ್ರೆ ಖಂಡಿತ ದಡವನ್ನ ಮುಟ್ತೀವಿ ಅನ್ನೋದು. ಇದನ್ನೇ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ತಾ ಹೋದ್ರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ನಮ್ಮ ಜೀವನಕ್ಕೆ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಹೋದ್ರೆ ವಿದ್ಯಾರ್ಥಿಗಳೇ, ನಮ್ಮ ಸುತ್ತಲೂ ಕತ್ತಲೆ ಕವಿದಿದೆ. ಯಾವ ಕತ್ತಲೆ? ಅಜ್ಞಾನದ ಕತ್ತಲೆ, ಮೌಢ್ಯತೆಯ ಕತ್ತಲೆ. ಅಂದ್ರೆ ಜ್ಞಾನ ಅನ್ನುವಂಥದ್ದು ಕೇವಲ ಅಕ್ಷರಾಭ್ಯಾಸ ಅಲ್ಲ, ಅದನ್ನು ಮೀರಿರುವಂತಹದ್ದು. ತಿಳುವಳಿಕೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಈ ಎಲ್ಲದನ್ನ ಜ್ಞಾನ ಅಜ್ಞಾನ ಅಂತ ತಿಳಿತೀವಿ. ಅಜ್ಞಾನದ ಕತ್ತಲೆ ನಮ್ಮ ಸುತ್ತಲೂ ಕವಿದಿದೆ. ಆ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸ್ಬೇಕಾದ್ರೆ ವಿದ್ಯಾರ್ಥಿಗಳೇ, ನಾವು ಏನ್ ಮಾಡ್ಬೇಕೀಗ? ಜ್ಞಾನದ ಬೆಳಕನ್ನ, ಜ್ಞಾನದ ಹಣತೆಯನ್ನ ಹಚ್ಚಬೇಕು. ಅಜ್ಞಾನ ಎಲ್ಲೆಲ್ಲಿ ತಾಂಡವ ಆಡ್ತಾ ಇದೆ ಅನ್ನೋದು ನಮಗೆ ಕಾಣುತ್ತೋ, ನಮ್ಮ ಕೈಲಾದಷ್ಟು ಮಟ್ಟಿಗೆ ಆ ಅಜ್ಞಾನವನ್ನ ದೂರ ಮಾಡ್ಲಿಕ್ಕೆ ನಮಗೆ ತಿಳಿದಿರುವಂತಹ ಜ್ಞಾನವನ್ನ ಇತರರಿಗೆ ಹಂಚುವ ಮೂಲಕ ಅಥವಾ ತಿಳಿಸುವ ಮೂಲಕ ನಾವು ಆ ಕತ್ತಲನ್ನ ದೂರ ಮಾಡಬಹುದು ಅಲ್ವಾ? ಇದು ಭಾವಾರ್ಥ. ನಮ್ಮ ಸುತ್ತಲೂ, ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕವಿದಿರುವಂತಹ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಲು ನಾವು ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಜ್ಞಾನದ ಹಣತೆಯನ್ನ ಹಚ್ಚಬೇಕು. ಈ ಸಂಕಲ್ಪವನ್ನ ಲೇಖಕರು ಅಥವಾ ಕವಿ ಒಬ್ಬರೇ ಹೊಯ್ಸ್ಕೊಂಡ್ರೆ ಸಾಕಾಗಲ್ಲ. ಅವರ ಮನಸ್ಸಿನಲ್ಲಿ ಮೂಡಿರುವಂತ ಈ ಸಂಕಲ್ಪಕ್ಕೆ ನಾವೆಲ್ಲ ಒತ್ತಾಸೆಯಾಗಿ ನಿಂತಾಗ ಖಂಡಿತವಾಗ್ಲೂ ಒಂದಷ್ಟು ಭಾಗ, ಒಂದಷ್ಟು ಬದಲಾವಣೆ, ಒಂದಷ್ಟು ಸಾಧನೆಯನ್ನ ಮಾಡಬಹುದು ಅನ್ನುವಂಥದ್ದು ಕವಿಯ ಒಂದು ಆಶಯ ಭಾವ ಆಗಿದೆ ವಿದ್ಯಾರ್ಥಿಗಳೇ. ಇದು ನಮ್ಮೆಲ್ಲರ ಹೊಣೆ ಕೂಡ ಆಗಬೇಕು. ನಮ್ಮ ಸುತ್ತಮುತ್ತಲು ಕಾಣುವಂತಹ ಈ ಒಂದು ಕತ್ತಲನ್ನ, ಅಜ್ಞಾನದ ಕತ್ತಲನ್ನ, ಮೌಢ್ಯತೆಯನ್ನ, ಅಂಧಕಾರದಲ್ಲಿ ಮುಳುಗಿರುವಂತಹ ಜನರನ್ನ ಅದರಿಂದ ಹೊರತರುವಂತಹ ಜ್ಞಾನದ ಬೆಳಕನ್ನ ಅವರಲ್ಲಿ ಬಿತ್ತಬೇಕಾಗತ್ತೆ ವಿದ್ಯಾರ್ಥಿಗಳೇ. ಮುಂದಿನ ಸಾಲುಗಳನ್ನು ನೋಡೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಹೊಯ್ದಾಡುವಂತಹ ಹಡಗು ಅಂದ್ರೆ ನದಿ ಅನ್ನುವಂತಹ ಜೀವನದಲ್ಲಿ ಅಥವಾ ಭೂಮಿಯಲ್ಲಿ ನಾವು ಬಂದಿದೀವಿ. ಅದನ್ನ ಆ ಹಡಗು ಅನ್ನುವಂಥದ್ದು ನಮ್ಮ ಜೀವನ. ಸಮಾಜದಲ್ಲಿ, ನದಿ ಅನ್ನುವಂತಹ ಸಮಾಜದಲ್ಲಿ, ಭೂಮಿಯಲ್ಲಿ ಹಡಗು ಅನ್ನುವಂತಹ ಜೀವನ ನಮ್ಮದಾಗಿದೆ. ಈ ಜೀವನ ಸಮಾಜದಲ್ಲಿ ನಡೆಯುವಾಗ ಖಂಡಿತವಾಗ್ಲೂ ಏರುಪೇರು ಹಾಗೆ ಆಗುತ್ತೆ. ಬಿರುಗಾಳಿ, ಕಷ್ಟಗಳು ಬಂದೇ ಬರುತ್ತೆ. ಕಷ್ಟಗಳು ಬಂದಾಗ ಬದುಕು ಹಲ್ಲಾಡುತ್ತೆ. ಎಂತಹ ಜ್ಞಾನಿಯಾದ್ರೂ, ಮೇಧಾವಿಯಾದ್ರೂ
ತಿಳುವಳಿಕೆ ಹೇಳುವಂಥವನಾದ್ರೂ ಸಹ ಅಂಥ ಒಂದು ಸಂದಿಗ್ಧತೆಯಲ್ಲಿ ಅವನ ಮನಸ್ಸು ಅವನ ನಿಯಂತ್ರಣದಲ್ಲಿ ಇರಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗತ್ತೆ. ಅಂತಹ ಬಿರುಗಾಳಿಗೆ, ಕಷ್ಟಗಳಿಗೆ ಸಿಲುಕಿ ಹೊಯ್ದಾಡ್ತಾ ಇರುವಂತಹ ಬದುಕೆಂಬ ಹಡಗನ್ನ ನಾವು ತುಂಬಾ ಎಚ್ಚರಿಕೆಯಲ್ಲಿ ಮುನ್ನಡೆಸ್ಬೇಕಾಗತ್ತೆ. ಖಂಡಿತವಾಗ್ಲೂ ಕಷ್ಟಗಳು ಬಂದಾಗ ಕಷ್ಟ ಬಂದ್ ಹೋಯ್ತು ಅಂತ ಹೇಳಿ ಜೀವವನ್ನ ಬಿಡುವುದಕ್ಕಿಂತ, ಜೀವ ಬಿಡುವುದೇ ಅಂತಿಮ ನಿರ್ಧಾರ ಅಲ್ಲ, ಅದು ಪರಿಹಾರನೂ ಅಲ್ಲ ಅಲ್ವಾ. ಹಾಗಿರ್ಬೇಕಾದ್ರೆ ಅಂತಹ ಸಮಸ್ಯೆಗಳೇ, ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಪರಿಹಾರವಿಲ್ಲದ ಸಮಸ್ಯೆ ಈ ಭೂಮಿಯ ಮೇಲೇನೆ ಇಲ್ಲ ಅಂತ ಹೇಳ್ಬೋದು. ಎಂಥೆಂಥ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿದಿರುವಂತಹ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ದುರ್ಬಲರಾದರೆ ಹೇಗೆ? ಖಂಡಿತ ನಮ್ಮಲ್ಲಿ ಸಾಧ್ಯ ಇದೆ. ಅದು ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಸಹ ತಾಳ್ಮೆಯಿಂದ, ಸಹನೆಯಿಂದ ಯೋಚನೆ ಮಾಡಿ ಬದುಕಿನ ಈ ಹಡಗನ್ನ ಎಚ್ಚರಿಕೆಯಿಂದ ಮುನ್ನಡೆಸ್ಬೇಕು ಅಂತ ಕವಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ಅಲ್ವಾ. ಇದು ಸಹ ಅವರ ಒಂದು ಸಂಕಲ್ಪ ಆಗಿದೆ. ಇಂಥದ್ದನ್ನ ದೃಢ ಸಂಕಲ್ಪವನ್ನು ಮಾಡಬೇಕು. ಒಂದು ದಿನದಲ್ಲಿ ಅಜ್ಞಾನ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಕಿಡಿ ಹೊತ್ತಿಸಿದ ತಕ್ಷಣ ದೀಪ ಹೊತ್ಕೊಂಡ್ರೆ ಕತ್ತಲನ್ನ ದೂರ ಮಾಡಬಹುದು. ಆದ್ರೆ ಮನುಷ್ಯನ ಮನಸ್ಸಿನಲ್ಲಿ ಹಚ್ಚು ಹೊತ್ತಿ ಕೂತಿರುವಂತಹ ಈ ಅಜ್ಞಾನವನ್ನ, ಮೌಢ್ಯತೆಯನ್ನ, ಮತಾಂಧತೆಯನ್ನ ದೂರ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಪ್ರಯತ್ನ ಪಡ್ತಾನೆ ಇರಬೇಕು. ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ತೆನೆ ಗುಡಿದ್ರೆ ಬಳ್ಳ ಅಂತ ಹೇಳಿದೀವಲ್ಲ, ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ಪದ್ಯದ ಅರ್ಥ, ಸಾರಾಂಶ ಮತ್ತು ಭಾವಾರ್ಥ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಿಧಾನವಾಗಿ ಪಾಸ್ ಮಾಡಿ ಕೇಳಿ. ಖಂಡಿತವಾಗ್ಲೂ ಸಾರಾಂಶದ ರೀತಿಯಲ್ಲಿ ಹೇಳಿದ್ದೇನೆ. ಮುಂದಿನ ಪದ್ಯವನ್ನ ನೋಡೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಅದ್ಭುತವಾದಂತಹ ಸಾಲುಗಳು. ಕಲುಷಿತವಾದಿ ನದಿ ಜಲಗಳಿಗೆ, ಇಲ್ಲಿ 2 ನದಿಯ ಚಿತ್ರಗಳನ್ನ ಹಾಕಿದ್ದೇನೆ ವಿದ್ಯಾರ್ಥಿಗಳು. ಕಲುಷಿತವಾಗಿರುವಂತಹ ನದಿ ಅಂದ್ರೆ ಅಲ್ಲಿ ಕಸ ಕಡ್ಡಿ ಜಾಸ್ತಿ ಇರುತ್ತೆ, ಕೊಳಚೆ ಇರುತ್ತೆ, ನದಿ ನಿಂತಲ್ಲೇ ನಿಂತಿರುತ್ತೆ ನೀರು, ಹಾಗಾಗಿ ಕೊಳಕಾಗುತ್ತೆ. ಇದು ಕಲುಷಿತವಾಗಿರುವಂತಹ, ಪೊಲ್ಯೂಟ್ ಆಗಿರುವಂತಹ ನದಿ ಜಲಗಳು, ನದಿಯ ಮೂಲಗಳು ಅಥವಾ ನೀರಿನ ಮೂಲಗಳು. ಈ ನೀರನ್ನ, ನದಿಯನ್ನ ನಾವು ಸ್ವಚ್ಛಗೊಳಿಸಬೇಕು ಅಂದ್ರೆ ಹೇಗೆ, ಯಾವ ರೀತಿಯಾಗಿ ಮಾಡಬಹುದು? ಒಂದು, ಅದರಲ್ಲಿ ನಾವು ಮಲಿನ ವಸ್ತುಗಳನ್ನ ಎಸೆಯುವುದನ್ನ ನಿಲ್ಲಿಸಬೇಕು ಅಲ್ವಾ. ಮತ್ತಿನ್ನೊಂದು, ಅದರಲ್ಲಿ ಇರುವಂತಹ ಇದನ್ನ ಹೊರ ಹಾಕೋದು ಹೇಗೆ, ಇದು ನೈಸರ್ಗಿಕವಾಗಿ ಹೇಗೆ ಆಗಬಹುದು ಅನ್ನೋದಾದ್ರೆ, ನಾವು ಕೃತಕವಾಗಿ ಈಗ ಗಂಗಾ ನದಿಯಲ್ಲಿಯೇ ಹಾಕುವಂತಹ ತ್ಯಾಜ್ಯಗಳನ್ನೆಲ್ಲ ನಿಯಂತ್ರಣ ಮಾಡಿ ಅದಕ್ಕೆ ಬರುವಂತಹ ಎಲ್ಲ ಮೂಲಗಳಿಂದ ಏನು ಕೊಳಚೆ ನೀರು ಬರುತ್ತೆ ಅದನ್ನೆಲ್ಲ ನಿಯಂತ್ರಿಸಿ ನಾವು ಮಲಿನ ಸ್ವಲ್ಪ ಮಟ್ಟಿಗೆ ಅದನ್ನ ಸ್ವಚ್ಛಗೊಳಿಸಿದೀವಿ ಅಂತ ಹೇಳಬಹುದಲ್ವಾ. ಇತ್ತೀಚೆಗೆ ಗಂಗಾ ನದಿ ಸ್ವಲ್ಪ ಮಟ್ಟಿಗೆ ಸ್ವಚ್ಛವಾಗಿದೆ, ಅದು ಕೃತಕವಾಗಿ ನಾವು ಮಾಡ್ತಾ ಇದ್ದೀವಿ. ಇನ್ನು ನೈಸರ್ಗಿಕವಾಗಿ, ನ್ಯಾಚುರಲ್ ಆಗಿ ಒಂದು ನದಿ, ಒಂದು ಕೆರೆ, ಒಂದು ಕೊಳ ಹೇಗೆ ಸ್ವಚ್ಛಗೊಳ್ಳಬಹುದು ಅನ್ನೋದಾದ್ರೆ, ಕಲುಷಿತವಾಗಿರುವಂತಹ ನದಿ ಜಲಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಮುಂಗಾರಿನ ಮಳೆಯಾಗಬೇಕು. ಮುಂಗಾರಿನ ಮಳೆ, ಯಾಕೆ ಮುಂಗಾರಿನ ಮಳೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ? ನಮ್ಮ ಭಾರತ ಒಂದು ಉಪಖಂಡ ಅಲ್ವಾ. ಈ ನಮ್ಮ ಭಾರತ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂಥದ್ದು ಮುಂಗಾರಿನಲ್ಲಿ, ಮಾನ್ಸೂನ್ ಅಂತ ನಾವೇನ್ ಕರಿತೀವಿ. ಈ ಮಾನ್ಸೂನ್ ಅವಧಿಯಲ್ಲಿ ಅತಿ ಹೆಚ್ಚು ಮಳೆಯನ್ನ ಭಾರತ ಪಡ್ಕೊಳ್ಳುತ್ತೆ. ಈ ಅತಿ ಹೆಚ್ಚು ಮಳೆ ಆದಾಗ, ಮಾನ್ಸೂನ್ ಅವಧಿ ನಿಮಗೆ ಗೊತ್ತಿದೆ ಅಲ್ವಾ, ಈ ಒಂದು ಮೇ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಏನ್ ಬರುತ್ತೆ ಇದನ್ನ ಮಾನ್ಸೂನ್ ಅವಧಿ ಅಂತ ಕರಿತೀವಿ. ಈ ಟೈಮಲ್ಲಿ, ಈ ಒಂದು ಸಮಯದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಆ ಮಳೆಯ ನೀರು ನದಿಗಳಿಗೆ ಹರಿದು ಬರುವ ಮೂಲಕ ಅಲ್ಲಿ ನಿಂತಿರುವಂತಹ ನೀರು ಈ ರೀತಿಯಾಗಿ ಹರಿದು ಅದರಲ್ಲಿರುವಂತಹ ಕಸ ಕಡ್ಡಿ ಕೊಳಚೆ ಎಲ್ಲ ದೂರ ಆಗುತ್ತೆ ಅಲ್ವಾ. ನೈಸರ್ಗಿಕವಾಗಿ ಎಷ್ಟು ಸೂಕ್ತವಾದಂತಹ ಉದಾಹರಣೆ ನಮಗೆ ಸಿಕ್ಕಿದೆ ನೋಡಿ. ಮುಂಗಾರಿನ ಮಳೆಯ ರೀತಿಯಾಗಿ ನಾವು ಸಮಾಜದಲ್ಲಿ ಆಗ್ಬೇಕು ಅನ್ನೋದು ಇದು ಪದಗಳ ಅರ್ಥ. ಅಂದ್ರೆ ಕಲುಷಿತವಾಗಿರುವಂತಹ ನದಿ ಜಲಗಳನ್ನ ಸ್ವಚ್ಛಗೊಳಿಸ್ಬೇಕಾದ್ರೆ ಅತಿ ಹೆಚ್ಚು ಮಳೆ ಬರುವಂತಹ ಮುಂಗಾರಿನ ಮಳೆ ಬಂದಾಗ ಖಂಡಿತವಾಗ್ಲೂ ಅದೇ ತಾನಾಗಿ ಸ್ವಚ್ಛ ಆಗುತ್ತೆ ಅಲ್ವಾ.
ಹೀಗಾದಾಗ ಮುಂದೆ ಏನಾಗುತ್ತೆ? ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ವಸಂತ ಅಂದ್ರೆ ಸಮೃದ್ಧಿ ಅಂತ ಅರ್ಥ, ಸಮೃದ್ಧಿಯ ಸಂಕೇತ. ಬರಡಾಗಿರುವ ಕಾಡು ಮೇಡುಗಳು, ಇಲ್ಲಿ ಕಾಡಿನ 2 ಚಿತ್ರಗಳನ್ನ ನೋಡ್ತೇವೆ. ಅತಿ ಹೆಚ್ಚು ಮಳೆ ಬಂದಾಗ ಏನಾಗುತ್ತೆ? ಬೇಸಿಗೆಯಲ್ಲಿ ಉರಿ ಬಿಸಿಲಿನಲ್ಲಿ ಬೆಂದು ಒಣಗಿ ಹೋಗಿರುವಂತಹ ಮರಗಳಲ್ಲಿ ಚೈತನ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅಂತಹ ಮರಗಳು ಒಂದಷ್ಟು ಹನಿ ಮುಂಗಾರಿನ ಮಳೆ ಮುಗಿಯುವ ವೇಳೆಗೆ ಹಚ್ಚ ಹಸಿರಿನ ವನರಾಶಿಯಾಗಿ ತಲೆ ಎತ್ತಿ ನಿಲ್ಲುತ್ತೆ ಅಲ್ವಾ? ಈ ರೀತಿಯಾಗಿ ವಸಂತ ಆಗುತ್ತಾ, ಸಮೃದ್ಧವಾಗುತ್ತಾ, ಕಾಡು ಮೇಡುಗಳಲ್ಲಿ ಹಸಿರನ್ನ ಸೃಷ್ಟಿ ಮಾಡುತ್ತಾ ನಾವು ಮುಟ್ಟೋಣ ಅಂತ ಹೇಳ್ತಾರೆ. ಇದು ಪದಗಳ ಅರ್ಥ ವಿದ್ಯಾರ್ಥಿಗಳೇ. ಇದನ್ನ ನಮ್ಮ ಜೀವನಕ್ಕೆ ಹೋಲಿಸಿಕೊಂಡಾಗ, ಭಾವಾರ್ಥ ಅಂದ್ರೇನೆ ಹಾಗೆ, ನಮ್ಮ ಜೀವನಕ್ಕೆ ಅದನ್ನ ನಾವು ಹೋಲಿಸಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಕಲುಷಿತವಾಗಿರುವಂತಹ ನದಿ ಜಲಗಳಂತಹ ಮನಸ್ಸುಗಳು ನಮ್ಮವು. ಮನುಷ್ಯನ ಮನಸ್ಸುಗಳು ನದಿ ಜಲಗಳಿಗೆ ಮನುಷ್ಯನ ಮನಸ್ಸನ್ನ ನಾವು ಹೋಲಿಸಿದಾಗ ಮನುಷ್ಯನ ಮನಸ್ಸು ಕಲುಷಿತ ಆಗಿದೆ. ಯಾವ್ಯಾವ್ದ್ರಿಂದ ಕಲುಷಿತ ಆಗುತ್ತೆ? ದ್ವೇಷ, ಅಸೂಯೆ, ಮತಾಂಧತೆ, ಭಾಷೆ, ಮೇಲು ಕೀಳು, ಧರ್ಮ, ಈ ಎಲ್ಲ ಇನ್ನು ಏನೇನೆಲ್ಲ ನಮ್ಮಲ್ಲಿ ಅಸೂಯೆನ ಉಂಟು ಮಾಡುತ್ತೋ, ಇಂತಹ ಅಸೂಯೆ ದ್ವೇಷಗಳಿಂದಾಗಿ ಮನುಷ್ಯನ ಮನಸ್ಸು ಕ್ರೋಧಕ್ಕೆ ತಿರುಗಿದೆ, ಕಲುಷಿತ ಆಗಿದೆ. ಇಂಥ ಮನುಷ್ಯನ ಮನಸ್ಸನ್ನ ನಾವು ಸ್ವಚ್ಛಗೊಳಿಸಬೇಕು ಅನ್ನೋದಾದ್ರೆ ಹೇಗೆ? ಹನಿ ಹನಿಯಾಗಿ ಸೋನೆ ಮಳೆಯಂತೆ ಜಿನುಗಿದರೆ ಮನುಷ್ಯನ ಮನಸ್ಸು ಸ್ವಚ್ಛ ಆಗತ್ತಾ? ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಎಡೆಬಿಡದೆ ನಿರಂತರವಾಗಿ ಅತಿ ಹೆಚ್ಚು ಸಮಯ ತಗೊಂಡು ನಾವು ಅಲ್ಲಿ ಅದನ್ನ ಬದಲಾಯಿಸುವಂತ ಪ್ರೀತಿ, ವಿಶ್ವಾಸ, ನಂಬಿಕೆಯ ಮಾತುಗಳ ಮೂಲಕ, ನಡೆಬಳಿಕೆಯ ಮೂಲಕ ನಾವು ಮನುಷ್ಯನ ನಡುವೆ ಪ್ರೀತಿಯ ಬೆಸುಗೆಯನ್ನ ಬೆಸೆದಾಗ ಖಂಡಿತವಾಗ್ಲೂ ಮನುಷ್ಯನ ಮನಸ್ಸು ಸ್ವಚ್ಛ ಆಗುತ್ತೆ. ಆ ಸಂಕಲ್ಪ ಕೈಗೊಳ್ಬೇಕು. ಅದಷ್ಟು ಸುಲಭವಾಗಿ ಆಗುವಂತದ್ದಲ್ಲ, ನಿಜ. ಆದರೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಎಲ್ಲವೂ ಸಾಧ್ಯ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ನಮ್ಗೆ ಅಲ್ವಾ? ಶೀರ್ಷಿಕೆಯಲ್ಲೇ ಹೇಳ್ಬಿಟ್ಟಿದ್ದಾರೆ, ಪ್ರಯತ್ನ ಪಟ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ. ಪ್ರಯತ್ನ ಪಡೋಕ್ಕೂ ಮುಂಚೆ ಕೈ ಬಿಡುವಂಥದ್ದು ಸೃಜನಶೀಲರ ಲಕ್ಷಣ ಅಲ್ಲ ಅನ್ನುವಂಥದ್ದು ಕವಿಯ ಒಂದು ಭಾವನೆ. 2 ಸಲ ಅರ್ಥ ಆಗಿದಿಲ್ಲ. ಹಾಗೇನೆ ಬರಡಾಗಿರುವಿ ಕಾಡು ಮೇಡುಗಳ ಅಂದ್ರೆ ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ, ಈ ಕಾಡಿನ ರೀತಿಯಲ್ಲಿ ಒಣಗಿರುವಂತಹ ಕಾಡಿನ ರೀತಿಯಲ್ಲಿ ಚೈತನ್ಯವನ್ನ ಕಳ್ಕೊಂಡಿರುವಂತಹ ಮನುಷ್ಯರು, ಚೈತನ್ಯವನ್ನ ಕಳೆದುಕೊಂಡು ಬರಡಾಗಿದ್ದಾರೆ. ನನ್ನಿಂದ ಏನೂ ಸಾಧ್ಯ ಇಲ್ಲ, ಸುಮಾರು 4-5 ಬಾರಿ ಪ್ರಯತ್ನ ಪಟ್ಟು ಯಾವುದೂ ನನ್ನ ಕೈಗೆ ಸಿಗ್ತಾ ಇಲ್ಲ, ಅಸಾಧ್ಯ ಆಗ್ಬಿಟ್ಟಿದೆ, ನನ್ನಿಂದ ಏನೂ ಮಾಡಕ್ಕಾಗಲ್ಲ ಅಂತ ಜಿಗುಪ್ಸೆಗೊಳಗಾಗಿರುವಂತಹ ಮಕ್ಕಳಿಗೆ ಅಥವಾ ಮನುಷ್ಯರಿಗೆ ನಾವು ಸಮೃದ್ಧವಾದಂತಹ ಹಸಿರನ್ನ ಉಂಟು ಮಾಡುವ ರೀತಿಯಲ್ಲಿ ಆಗಬೇಕು. ಸಂಪತ್ತು, ವಸಂತ, ಸಮೃದ್ಧಿಯನ್ನ ಅವರ ಬದುಕಿನಲ್ಲಿ ತರುವಂತಹ ಪ್ರಯತ್ನಗಳನ್ನ ನಾವು ಮಾಡಬೇಕು. ನಾವು ಅಂತಂದ್ರೆ ನಾವೆಲ್ಲರೂ ಸೇರಿ ಮಾಡಬೇಕು ವಿದ್ಯಾರ್ಥಿಗಳೇ. ಇದು ಈ ಒಂದು ಪದ್ಯದ ಭಾವಾರ್ಥ ಆಗಿದೆ ಅಲ್ವಾ? ಕಲುಷಿತವಾಗಿರುವಂತಹ ನದಿ ಜಲಗಳು ಸ್ವಚ್ಛ ಆಗ್ಬೇಕಾದ್ರೆ ಮುಂಗಾರಿನ ಮಳೆ ಎಷ್ಟು ಅವಶ್ಯಕನೋ, ಹಾಗೆ ಕಲುಷಿತವಾಗಿರುವಂತಹ ಮನುಷ್ಯರ ಮನಸ್ಸುಗಳನ್ನ ಸ್ವಚ್ಛಗೊಳಿಸ್ಲಿಕ್ಕೆ ನಾವು ಮುಂಗಾರಿನ ಮಳೆಯಂತೆ ಪ್ರೀತಿ, ವಿಶ್ವಾಸ, ನಂಬಿಕೆಯ ಮಳೆಯನ್ನ ಸುರಿಸಿ ಅವರ ಮನಸ್ಸನ್ನು ಶುದ್ಧಿಗೊಳಿಸ್ಬೇಕು ಅಂತ ಹೇಳ್ತಾರೆ. ಇದರ ಮೂಲಕ ಚೈತನ್ಯವನ್ನ ಕಳ್ಕೊಂಡಿರುವಂತಹ ವಿದ್ಯಾರ್ಥಿಗಳಲ್ಲಿ ಅಥವಾ ಮಕ್ಕಳಲ್ಲಿ ಅಥವಾ ಮನುಷ್ಯರಲ್ಲಿ ಸಮೃದ್ಧಿಯ ಸಂಕೇತವಾದಂತಹ ಹಸಿರಿನ ರೀತಿ ನಾವು ಅವರ ಮನಸ್ಸನ್ನ ಮುಟ್ಟಬೇಕು ಅನ್ನೋದು ಈ ಒಂದು ಪದ್ಯದ ಸಾರಾಂಶ ಆಗುತ್ತೆ ವಿದ್ಯಾರ್ಥಿಗಳೇ. ನಿಧಾನವಾಗಿ ಪಾಸ್ ಮಾಡಿ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಪದ್ಯ, ಬಿದ್ದುದನ್ನು ಮೇಲೆಪ್ಪಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ.
ಅದ್ಭುತವಾದಂತಹ ಸಾಲುಗಳು ವಿದ್ಯಾರ್ಥಿಗಳೇ. ನಿಮ್ಮ ಜೀವನಕ್ಕೆ, ನಮ್ಮ ದಿನನಿತ್ಯದ ಜೀವನಕ್ಕೆ, ನಮ್ಮ ಸಾಧನೆಯ ಜೀವನಕ್ಕೆ ಇದನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಯಶಸ್ಸನ್ನ ಕಂಡೇ ಕಾಣ್ತೀವಿ. ಈ ದೃಢ ನಂಬಿಕೆ ನಮಗಿದು ಮೂಡಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪದಗಳ ಅರ್ಥವನ್ನ ನೋಡಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ. ಪದದ ಅರ್ಥ, ಈಗ ಯಾವುದೋ ಒಂದು ವಸ್ತು ಮೇಜಿನ ಮೇಲಿನೋ ನೆಲದ ಮೇಲಿನೋ ಎಲ್ಲೋ ಒಂದ್ ಕಡೆ ಬಿದ್ದು ಹೋಗಿ, ಆ ಬಿದ್ದು ಹೋಗಿರುವಂತಹ ವಸ್ತುವನ್ನ ಮೇಲೆ ಎತ್ತಿ ನಿಲ್ಲಿಸಿದಾಗ ಅದಕ್ಕೆ ಅನ್ಸದೆ, ಓ ನಾನು ನಿಂತ್ಕೋಬಲ್ಲೆ, ನಾನು ನಿಂತ್ಕೋಬಹುದು, ನನ್ನಿಂದ ಸಾಧ್ಯ ಇದೆ ಅನ್ನುವಂತಹ ಆ ಒಂದು ನಂಬಿಕೆ ಆ ವಸ್ತುವಿಗೋ ಆ ವ್ಯಕ್ತಿಗೋ ಬರುತ್ತೆ ಅಲ್ವಾ. ಇದು ಪದಗಳ ಅರ್ಥ. ಹಾಗೆ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮನುಷ್ಯರ ನಡುವೆ ಒಂದಷ್ಟು ಅಡ್ಡಗೋಡೆಗಳನ್ನ ಕಟ್ಕೊಂಡಿದ್ದೀವಿ. ಇಲ್ಲೊಂದು ಗೋಡೆ ಛಿದ್ರ ಆಗಿರುವಂತಹ ಅಥವಾ ಮುರಿದು ಬೀಳ್ತಾ ಇರುವಂತಹ ಗೋಡೆನ ನಾವು ನೋಡ್ತಾ ಇರ್ಬೋದು. ಇಂಥ ಗೋಡೆಗಳನ್ನ ಕಟ್ಟಿದೀವಿ. ಯಾವ ಗೋಡೆಗಳು ನೋಡೋಣ. ಈ ಗೋಡೆಗಳನ್ನ ಕೆಡವುತ್ತಾ ನಾವು ಈ ರೀತಿಯಾಗಿ ಸೇತುವೆ ಆಗಬೇಕು. ಇಲ್ಲಿ ಮೊದಲ ಚಿತ್ರದಲ್ಲಿ ನೋಡ್ತಾ ಇದೀವಿ, ಇಬ್ಬರು ವ್ಯಕ್ತಿಗಳು ಪರಸ್ಪರ ದ್ವೇಷಾಸೂಯೆಯಿಂದ ಜಗಳ ಆಡ್ಲಿಕ್ಕೆ ನಿಂತ್ಕೊಂಡಿರುವಂತಹ ರೀತಿಯಲ್ಲಿ ಇರುವಂತಹ ಈ ದೃಶ್ಯ. ಇದಕ್ಕೆ ಕಾರಣ ಆಗಿರುವಂತಹ ಗೋಡೆಗಳು, ಇದನ್ನ ಬೀಳಿಸುವಂತಹ ಪ್ರಯತ್ನ ಮಾಡಿ ಸೇತುವೆಯನ್ನ ಕಟ್ಟುವಂತಹ ರೀತಿ ಅಲ್ವಾ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಅಂದ್ರೆ ವ್ಯಕ್ತಿ ತನ್ನಿಂದ ಸಾಧ್ಯನೇ ಇಲ್ಲ, ಬಿದ್ದು ಹೋಗಿರುವಂತವನು ಅಂದ್ರೆ ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ ಸಾಧನೆಯ ಪಥವನ್ನ ಬಿಟ್ಟು ನಿರಾಶನಾಗಿ ನಿಂತಿರುವಂತಹ ಒಂದು ಸ್ಥಿತಿ, ಒಂದು ಮನಸ್ಥಿತಿ, ಅದು ಬಿದ್ದು. ಆ ಬಿದ್ದು ಹೋಗಿರುವಂತಹ ಮನಸ್ಸನ್ನ, ಕುಂದಿ ಹೋಗಿರುವಂತಹ ಚೈತನ್ಯವನ್ನ ಮೇಲೆ ಎಬ್ಬಿಸಿ ನಿಲ್ಲಿಸಬೇಕು. ನಿಲ್ಲಿಸಿ ಹೊಸ ಭರವಸೆಗಳನ್ನ ಕಟ್ಟಬೇಕು. ಉದಾಹರಣೆಗೆ ನಾನು ಒಂದು ವಿದ್ಯಾರ್ಥಿ ಜೀವನವನ್ನ ತಗೊಂಡಾಗ ಅಥವಾ ವ್ಯಾಪಾರಿ ಜೀವನ, ವಿದ್ಯಾರ್ಥಿ ಜೀವನ ಅಂತ ತಗೊಂಡಾಗ ಒಂದೆರಡು ಪರೀಕ್ಷೆಗಳಲ್ಲಿ ತಾನು ಸೋತೆ, ತನಗೆ ಕಡಿಮೆ ಅಂಕ ಬಂತು ಅಥವಾ ತಾನು ಫೇಲ್ ಆದೆ ಅನ್ನುವಂತಹ ಭಾವನೆಯಲ್ಲಿ ನಾನಿನ್ನು ಓದೋದ್ರಲ್ಲಿ ಅರ್ಥನೇ ಇಲ್ಲ, ನನಗೆ ಗೆಲುವು ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿದ್ದು ಹೋಗಿರುವಂತಹ ಮನಸ್ಸು, ಓದುವುದನ್ನೇ ಬಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರುವಂತಹ ಮನಸ್ಸಿಗೆ ಒಂದಷ್ಟು ಹಿತನುಡಿಗಳನ್ನ ಹೇಳಿದಾಗ ಆ ವ್ಯಕ್ತಿಯನ್ನ ಮತ್ತೆ ಸಾಧನೆಯ ಕಡೆಗೆ, ಆ ವಿದ್ಯಾರ್ಥಿಯನ್ನ ಮತ್ತೆ ಓದಿನ ಕಡೆಗೆ ಹಚ್ಚಿದಾಗ ಹೊಸ ಭರವಸೆ ಉಂಟಾಗತ್ತೆ. ಹೌದಲ್ವಾ? 3 ಪರೀಕ್ಷೆಯಲ್ಲಿ 3 ಟೆಸ್ಟ್ ಅಲ್ಲಿ ಫೇಲ್ ಆಗಿರುವಂತಹ ಒಬ್ಬ ವಿದ್ಯಾರ್ಥಿ ಒಂದಷ್ಟು ಭರವಸೆ, ಒಂದಷ್ಟು ಹೋಪ್ ಅನ್ನ ಇಟ್ಕೊಂಡು ಮತ್ತೊಂದು ಪರೀಕ್ಷೆಯನ್ನ ಬರೆದಾಗ, ಮೊನ್ನೆಗಿಂತ ಸ್ವಲ್ಪ ಜಾಸ್ತಿ ಅಂಕಗಳನ್ನ ನಾನು ಪಡೆದಿದ್ದೇನೆ ಅನ್ನುವಂತಹ ಭರವಸೆ ಆ ವ್ಯಕ್ತಿಯಲ್ಲಿ ಬಂದಾಗ, ಖಂಡಿತ ವಿದ್ಯಾರ್ಥಿಗಳೇ, ನಾವು ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜ, ಆದ್ರೆ ಆಸೆಯನ್ನ ಉಂಟು ಮಾಡಬಹುದು, ಭರವಸೆಯನ್ನ ತುಂಬಬಹುದು ಅಲ್ವಾ. ಈಗ ನೋಡಿ, ಒಂದು ಮರದಲ್ಲಿರುವಂತಹ ಹಣ್ಣು ಮಿಡಿ ಪಿಂದೆ, ಆ ಪಿಂದೆಗೆ ನಾವು ಎಷ್ಟು ಕಲ್ಲು ಹೊಡೆದ್ರು ಅದು ಬೀಳಲ್ಲ ಕೆಳಗಡೆ ಅಲ್ವಾ. ಅದೇ ಅದು ಹಣ್ಣಾದ್ರೆ ತಾನಾಗಿ ಭೂಮಿಗೆ ಬೀಳುತ್ತೆ. ಇದು ನಿಸರ್ಗ ನಿಯಮ. ಹಾಗೇನೆ ಕೆಲವೊಂದು ವಿದ್ಯಾರ್ಥಿಗಳನ್ನ ನಾವು ಎಷ್ಟೇ ದಂಡಿಸಿದ್ರು, ನಾವೆಷ್ಟೇ ಏನೇ ಮಾಡಿದ್ರು ಸಹ, ದಂಡಿಸಿದ್ರು, ಶಿಕ್ಷಿಸಿದ್ರು, ಏನೇ ಮಾಡಿದ್ರು ಸಹ ಆ ವಿದ್ಯಾರ್ಥಿಗಳಲ್ಲಿ ಕಿಂಚಿತ್ತು ಬದಲಾವಣೆನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದಂಡಿಸೋದನ್ನೇ ಅವರು ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಹೊಡಿತಾರ, ಬಡಿತಾರ, ಅಷ್ಟೇ ಬಿಡು, ಏನು ಆಗಲ್ಲ, ಈ ರೀತಿಯಾಗಿ. ಅಂಥ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಹೇಳಿದಾಗ, ಹಿತನುಡಿಗಳನ್ನ ಹೇಳಿದಾಗ, ಮೇಲಿಂದ ಮೇಲೆ ಅದೇ ಮಾತುಗಳನ್ನ ಕೇಳ್ತಾ ಇದ್ದಾಗ ಖಂಡಿತ ಆ ಹಿತನುಡಿಗೆ ಅವರು ಮಣದೇ ಮಣಿತಾರೆ. ಮಣಿಯುವಂತಹ ವಿದ್ಯಾರ್ಥಿಗಳನ್ನ ನಾವು ನೋಡಿದೀವಿ, ನೋಡಬಹುದು ಸಹ. ಅಂಥ ಭರವಸೆಯನ್ನ ಇಲ್ಲಿ ಕಟ್ಟಬೇಕು. ನನ್ನಿಂದ ಸಾಧ್ಯ ಇದೆ ಅನ್ನುವಂತಹ ನಂಬಿಕೆಯನ್ನ, ಆತ್ಮವಿಶ್ವಾಸವನ್ನ ತುಂಬುವಂಥದ್ದೇ ಶಿಕ್ಷಣ ಹೊರತು ಅಂಕಗಳನ್ನ ತಂದು ಕೊಡುವಂಥದ್ದಲ್ಲ. ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ನಾನು ಜೀವನದಲ್ಲಿ ಸೋತರೂ ನಾನು ಗೆದ್ದು ನಿಲ್ಲಬಲ್ಲೆ ಅನ್ನುವಂತಹ ಭರವಸೆಯನ್ನ ನಮ್ಮಲ್ಲಿ ಮೂಡಿಸುವಂಥದ್ದು ಶಿಕ್ಷಣ. ಅಂಕ ಅಥವಾ ಹಣ ಸಂಪಾದನೆಯೇ ಶಿಕ್ಷಣ ಅಲ್ಲ. ಅದು ಇರಬೇಕು. ಇದಿದ್ರೆ ಖಂಡಿತ, ಆತ್ಮವಿಶ್ವಾಸ ಇದ್ರೆ ಖಂಡಿತ ಹಣನೂ ಬರುತ್ತೆ, ಅಂಕನೂ ಬರುತ್ತೆ. ಇವೆರಡು ಸಾಲ ಅರ್ಥ ಆಗಿದೆಯಲ್ಲ. ಅಂದ್ರೆ ಸೋತು ಇರುವಂತಹ, ಬಿದ್ದಿರುವಂತಹ ವ್ಯಕ್ತಿಗಳನ್ನ
ಅವರಿಗೆ ಧೈರ್ಯವನ್ನ ತುಂಬಿ ಅವರಿಗೆ ಮುಂದಿನ ಅವರ ಜೀವನದಲ್ಲಿ ಒಂದಷ್ಟು ಭರವಸೆಯನ್ನ ಹೋಪನ್ನ ತುಂಬಿ ನಿಲ್ಲಿಸುವಂತಹ ಪ್ರಯತ್ನ ನಮ್ಮಿಂದ ಆಗ್ಲಿ ಅಂತ ಕವಿ ಬಯಸ್ತಾರೆ. ಹಾಗೆ ಮನುಜರ ನಡುವಣ ಅಡ್ಡಗೋಡೆಗಳ, ಮನುಜರ ಅಂದ್ರೆ ಮನುಷ್ಯನ ನಡುವೆ ದ್ವೇಷ, ಅಸೂಯೆ, ವಂಚನೆ, ಮೋಸ, ಕುತಂತ್ರ, ಏನೇನೋ ಮತಾಂಧತೆ, ಇತ್ಯಾದಿ 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 108 ಕಾರಣಗಳಿಂದ ಅವರ ನಡುವೆ ಅಡ್ಡಗೋಡೆಗಳು ನಿಂತಿವೆ. ಆ ಅಡ್ಡಗೋಡೆಗಳೇ ದ್ವೇಷ, ಅಸೂಯೆ, ಮತಾಂಧತೆ, ಜಾತಿ, ಧರ್ಮ, ಭಾಷೆ, ಇವೆಲ್ಲ ಈ ಅಡ್ಡಗೋಡೆಗಳು. ಈ ಅಡ್ಡಗೋಡೆಗಳನ್ನ ಬೀಳಿಸ್ಬೇಕು ನಾವು. ಹೇಗೆ? ಪ್ರೀತಿ, ವಿಶ್ವಾಸ, ನಂಬಿಕೆ, ಈ ಒಂದು ವಿಚಾರಗಳ ಮೂಲಕ, ಅಂದ್ರೆ ಪ್ರೀತಿ, ವಿಶ್ವಾಸ, ಒಡನಾಟ, ಭರವಸೆ, ಆತ್ಮಸ್ಥೈರ್ಯ, ಸಹಾಯ, ಸಹಕಾರ ಮನೋಭಾವನೆಯನ್ನ ಬೆಳೆಸುವ ಮೂಲಕ, ಈ ಒಂದು ಅಸ್ತ್ರದ ಮೂಲಕ ಈ ಕಟ್ಟಡವನ್ನ ಬೀಳಿಸಿದಾಗ ಈ ಇಬ್ಬರ ವ್ಯಕ್ತಿಗಳ ನಡುವೆ ಇಂತಹ ಒಂದು ಸೇತುವೆಯನ್ನ ಕಟ್ಟಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಸೇತುವೆಯನ್ನ ಕಟ್ಟಿದಾಗ ಖಂಡಿತ ಈ ಒಂದು ಗೋಡೆ ಬಿದ್ದು ಹೋಗುತ್ತೆ. ಬಿದ್ದಾಗ ಮನುಷ್ಯನ ಜೀವನ ಉಜ್ವಲವಾಗಿ ಬೆಳಗುತ್ತೆ ವಿದ್ಯಾರ್ಥಿಗಳೇ, ಅಲ್ವಾ? ಮನುಷ್ಯರ ನಡುವೆ ಈ ದ್ವೇಷ, ಅಸೂಯೆ, ವಂಚನೆ, ಮೋಸ, ಕ್ರೋಧ, ಈ ಒಂದು ಗೋಡೆಗಳು ನಿರ್ಮಾಣ ಹಾಗೂ ಮನುಷ್ಯನ ನಡುವೆ ನಿರ್ಮಾಣ ಆಗಿದವೆ. ಅವುಗಳನ್ನ ನಾವು ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನುವಂತಹ ಸುತ್ತಿಗೆಯಿಂದ ಬಡಿದು ಅದನ್ನ ಬೀಳಿಸಬೇಕು, ಮತ್ತೆ ಸೇತುವೆಯನ್ನ ಕಟ್ಟಬೇಕು. ಅದೇ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನುವಂತಹ ಸೇತುವೆಯನ್ನ ಕಟ್ಟಿದಾಗ ಮನುಷ್ಯನ ನಡುವೆ ಸಂಬಂಧ ಅನ್ನುವಂಥ ಗಟ್ಟಿಯಾಗುತ್ತೆ, ಮಾನವೀಯ ಮೌಲ್ಯಗಳು ಅಲ್ಲಿ ಉಳಿತವೆ. ಈ ಮೂಲಕ ನಾವು ಸಮಾಜವನ್ನ ಸ್ವಾಸ್ಥ್ಯದ ನೆಲೆಯಾಗಿಸಬಹುದು ಅನ್ನೋದು ಕವಿಯ ಒಂದು ಆಶಯ ಆಗಿದೆ. ವಿದ್ಯಾರ್ಥಿಗಳೇ, ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಪಾಸ್ ಮಾಡಿ ನಿಧಾನವಾಗಿ ಕೇಳಿ. ಮುಂದಿನ ಪದ್ಯ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಅದ್ಭುತವಾಗಿರುವಂತಹ ಸಾಲುಗಳು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ನಾವೆಲ್ಲ ಸಮಾಜದಲ್ಲೇ ಬದುಕ್ತಾ ಇದೀವಿ ವಿದ್ಯಾರ್ಥಿಗಳೇ. ಸಮಾಜವನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮನುಷ್ಯ ಸಂಘ ಜೀವಿ, ಸಮಾಜದಲ್ಲೇ ಬದುಕಬೇಕು. ಇಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಮತಗಳ ಚಿತ್ರಗಳನ್ನ ಹಾಕಿದ್ದೇನೆ. ಇಷ್ಟೇ ಅಂತಲ್ಲ, ಇನ್ನು ತುಂಬಾ ಇದಾವೆ, ಸಾಕಷ್ಟು ಇದಾವೆ. ನಾನು ನಿಮಗೆ ಉದಾಹರಣೆಯಾಗಿ ಒಂದಷ್ಟು ಮತಗಳ ಚಿತ್ರಗಳನ್ನ ಹಾಕಿದ್ದೇನೆ ಇಲ್ವಾ? ಈ ಎಲ್ಲ ಮತಗಳು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಬೌದ್ಧ, ಪಾರ್ಸಿ, ಇನ್ನು ಏನೇನು ಮತಗಳು ನಮಗೆ ಗೊತ್ತಿದೆಯೋ ಈ ಮತಗಳೆಲ್ಲ ನಮಗೆ ಪಥಗಳು. ಪಥ ಅಂತಂದ್ರೆ ದಾರಿ, ನಮ್ಮ ಸಾಧನೆಯ ಪಥಗಳು. ನಮಗೆ ಸಾಧಿಸಲಿಕ್ಕೆ ದಾರಿ ತೋರಿಸುವಂತಹ ದಾರಿಯ ದೀಪಗಳು, ದಾರಿಗಳು ಅಂತ ನಾವು ತಿಳ್ಕೊಂಡು ಎಚ್ಚರಿಕೆಯಿಂದ ಮುನ್ನಡೆದ್ರೆ, ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ನೀನು ಎಚ್ಚರಿಕೆಯಿಂದ ಮುಂದೆ ಹೋಗ್ಬೇಕು. ಮುಂದೆ ಹೋಗಿ ಬದುಕೋಣ. ಯಾವ ಮತ ನಿನಗೆ ಒಳ್ಳೇದ್ ಮಾಡುತ್ತೋ ಸ್ವೀಕರಿಸು. ನೀನು ಹಿಂದೂ ಆಗಿದ್ರೆ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನು ಸ್ವೀಕರಿಸು. ಭಗವದ್ಗೀತೆಯಲ್ಲಿ ಭಗವಂತ ಏನು ಉಪದೇಶ ಮಾಡಿದ್ದಾನೆ, ಒಳ್ಳೆಯ ಅಂಶಗಳೇನಿದೆ, ನಿನ್ನ ಯಶಸ್ಸಿಗೆ ಪೂರಕವಾಗಿ ಸಿಗುವಂತಹ ಪ್ರತಿಯೊಂದು ಅಂಶವನ್ನ ಸ್ವೀಕರಿಸು. ಮುಸಲ್ಮಾನ್ ಧರ್ಮದಿಂದನೂ ಸ್ವೀಕರಿಸು. ಅಲ್ಲಿ ಮನುಷ್ಯ ನಡುವಿನ ಸಂಬಂಧ ಹೇಗಿರಬೇಕು, ಮನುಷ್ಯ ತನ್ನ ಸಾಧನೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಅಥವಾ ಒಳ್ಳೆಯದು ಏನೇನಿದೆ ಆ ಎಲ್ಲ ಒಳ್ಳೆಯದನ್ನ ನೀನು ಸ್ವೀಕರಿಸು. ನಿನ್ನ ಜೀವನವನ್ನ ಬೆಳಗಿಸ್ಕೋ ಅಲ್ವಾ? ನಾವು ಶುಗರ್ ಕೇನ್, ಕಬ್ಬು ನೋಡಿರ್ತೀವಿ. ಕಬ್ಬಲ್ಲಿ ನಾನಾ ರೀತಿಯ ಉಪಯೋಗಗಳನ್ನ ಪಡ್ಕೊಳ್ತೀವಿ. ಆ ಕಬ್ಬಲ್ಲಿ ರಸ ಅನ್ನುವಂಥದ್ದು ಮೇಲೆ ಇರಲ್ಲ, ಕಬ್ಬಿನ ಒಳಗಡೆ ಇರುತ್ತೆ. ನಾವೇನ್ ಮಾಡ್ತೀವಿ? ಆ ಸಿಪ್ಪೆಯನ್ನ ಬೇರೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ತೀವಿ, ಅದ್ರ ಒಳಗಡೆ ಇರುವಂತಹ ರಸವನ್ನ ಹಿಂಡಿ ತೆಗಿತೀವಿ ಅಲ್ವಾ? ಕಬ್ಬಿನಲ್ಲಿರುವಂತಹ ರಸವನ್ನ ತೆಗೆದು ಹೇಗೆ ಸಿಹಿಯನ್ನ ಅನುಭವಿಸ್ತೇವೋ ಹಾಗೇನೆ ಎಲ್ಲ ಮತಗಳಲ್ಲಿರುವಂತಹ ಒಳ್ಳೆಯದನ್ನ ಸ್ವೀಕರಿಸು. ನಿನ್ನ ಜೀವನವನ್ನ ಬೆಳಗುತ್ತೆ ಅನ್ನೋದಾದ್ರೆ ಅದನ್ನ ಬಳಸ್ಕೊ. ಆ ವಿಚಾರಗಳನ್ನ ನೀನ್ ತಿಳ್ಕೊ, ಮುನ್ನುಗ್ಗು. ಅದು ಎಚ್ಚರಿಕೆಯಿಂದ ಮುಂದೆ ಹೋಗ್ಬೇಕು ನೀನು. ಮತಾಂಧನಾಗ್ಬಾರ್ದು. ಎಲ್ಲ ಮತಗಳಲ್ಲಿರುವಂತಹ ಒಳ್ಳೆಯ ಸಾರವನ್ನ ನೀನು ತಿಳ್ಕೊಂಡು ನಿನ್ನ ಜೀವನವನ್ನ ನೀನು ಉಜ್ವಲಗೊಳಿಸ್ಕೊಳ್ತಾ ಬದುಕಬೇಕು ಎಚ್ಚರಿಕೆಯಿಂದ ಅಂತ ಕವಿಯಲ್ಲಿ ಹೇಳ್ತಾರೆ.
ಹಾಗೆ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಅದ್ಭುತವಾಗಿರುವಂತಹ ಸಾಲಲ್ವಾ? ಇಲ್ಲಿ ನೋಡಿ ಒಂದು ಚಿತ್ರ, ಭಯ ಮತ್ತೆ ಸಂಶಯ ಅನ್ನೋದಿಕ್ಕೆ ಕಂದಿದ ಕಣ್ಣೋಳು ಅಂದ್ರೆ ಭರವಸೆ ಅನ್ನುವಂಥದ್ದು ಬತ್ತಿ ಹೋಗಿದೆ, ಯಾವುದೇ ರೀತಿಯಾದಂತಹ ಆಸೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಕಂದಿ ಹೋಗಿದೆ, ಒಣಗಿ ಹೋಗಿದೆ ಅಂತ. ಇಲ್ಲಿ ಒಂದು ಚಿತ್ರದಲ್ಲಿ ಇಲ್ಲೊಂದು ಇಬ್ಬರು ಮಕ್ಕಳು ಒಂದು ಸೇತುವೆ ಇದೆ, ದಾಟಬೇಕು ಅದನ್ನ. ಇದ್ರ ಮೇಲೆ ಬರಬೇಕಾದ್ರೆ ಅವರಿಗೆ ಮನಸ್ಸು ದೃಢವಾಗಿಲ್ಲ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋಣ. ಅಂದ್ರೆ ಈ ಮಕ್ಕಳಿಗೆ, ದೊಡ್ಡವರಿಗೆ ಹೋಗಿ ಅದು ನಿಲ್ಲುತ್ತೆ, ಹೋಗಬಹುದು ಅನ್ನುವಂಥ ನಂಬಿಕೆ ಸ್ವಲ್ಪ ಮಟ್ಟಿಗೆ ಇರಬಹುದು. ಈ ಮಕ್ಕಳಿಗೆ ಇಲ್ಲಿ ಹೆಜ್ಜೆ ಇಟ್ರೆ ಅದು ಹಲ್ಲು ಹಾಡ್ದಾಗ ಎಲ್ಲಿ ಬಿದ್ದು ಹೋಗ್ಬಿಡ್ತೀನೋ ಅನ್ನೋ ಭಯ ಇದೆ. ಇದು ಗಟ್ಟಿಯಾಗಿ ಇರುತ್ತೋ ಇರಲ್ವೋ ಅನ್ನುವಂತಹ ಸಂಶಯ ಒಂದು ಕಡೆ ಇದೆ ಅಲ್ವಾ? ಮುಂದೆ ಅಡಿ ಇಡ್ಲಿಕ್ಕೆ ಧೈರ್ಯ ಬರ್ತಾ ಇಲ್ಲ, ಧೈರ್ಯ ಅನ್ನೋದು ಕಂದಿ ಹೋಗಿದೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಇಂತಹ ಸ್ಥಿತಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತಾ ಇದೀವಿ ವಿದ್ಯಾರ್ಥಿಗಳು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಇದು ಆಗುತ್ತೆ. ಒಂದು ವ್ಯಾಪಾರ ಆಗಿರ್ಲಿ, ಒಂದು ಹೊಸ ಸಂಶೋಧನೆ ಆಗಿರ್ಲಿ, ಹೊಸತನ್ನ ಕಂಡುಹಿಡಿಯುವಂತಹದ್ದಾಗಿರ್ಲಿ, ಯಾವುದೋ ಒಂದು ವಿಚಾರಕ್ಕೆ, ಒಂದು ವ್ಯವಹಾರಕ್ಕೆ ಕೈ ಹಾಕ್ತಾ ಇದೀವಿ ಅಂದ್ರೆ ಅಲ್ಲಿ ಭಯ ಇರುತ್ತೆ ನಮ್ಗೆ. ಇದರಲ್ಲಿ ನನಗೆ ಒಳ್ಳೆಯದಾಗತ್ತೋ ಆಗಲ್ವೋ ಅನ್ನೋ ಭಯ, ಇದರಿಂದ ನನಗೆ ಯಶಸ್ಸು ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಸಂಶಯ. ಇಂತಹ ಸಂಶಯಗಳನ್ನ ದೂರ ಮಾಡಬೇಕು. ಇದರಿಂದ ಕಂದಿ ಹೋಗಿರುವಂತಹ, ಚೈತನ್ಯವನ್ನ ಕಳ್ಕೊಂಡಿರುವಂತಹ ಮನುಷ್ಯರ ಕಣ್ಣಿನಲ್ಲಿ ನಾಳಿನ ಕನಸನ್ನ ಬಿತ್ತೋಣ. ಖಂಡಿತ ಈ ರೀತಿಯಾಗಿ ದಾರಿ ಸಾಗ್ತಾ ಹೋದ್ರೆ ಖಂಡಿತ ನಿನಗೊಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ನೀನು ಹೆಜ್ಜೆ ಹಿಡು, ಒಂದು ಬಾರಿ ಸೋಲಬಹುದು. ಅಬ್ರಹಂ ಲಿಂಕನ್ ಎಷ್ಟು ಸಾರಿ ಸೋತಿದ್ದಾರೆ ಅಲ್ವಾ? ಸೊ ಹಾಗೆ ಸೋಲೆ ಗೆಲುವಿನ ಸೋಪಾನ ಅನ್ನುವಂಥದ್ದನ್ನ ಭಯ ಪಡದೆ ನೀನು ಪ್ರಯತ್ನ ಪಡು ಅನ್ನುವಂಥದ್ದನ್ನ ನಾವು ಮನುಷ್ಯರಲ್ಲಿ ಮತ್ತೆ ನಮ್ಮಲ್ಲಿ ನಾವು ರೂಢಿಸ್ಕೋಬೇಕು. ಖಂಡಿತ ಯಶಸ್ಸು ನಮಗ್ ಸಿಕ್ಕೇ ಸಿಗುತ್ತೆ. ಆ ಯಶಸ್ಸಿನ, ಆ ಕನಸಿನ ಬೀಜವನ್ನ ಪ್ರತಿಯೊಬ್ಬರ ಹೃದಯದಲ್ಲಿ ಬಿತ್ತಬೇಕು ಅನ್ನುವಂಥದ್ದು ಕವಿಯ ಆಶಯವಾಗಿದೆ. ವಿದ್ಯಾರ್ಥಿಗಳೇ, ನೀವು ಸಹ ನಿಮ್ಮಲ್ಲಿ ಏನಾಗುತ್ತೋ ಅನ್ನುವಂತಹ ಭಯವನ್ನ ಬಿಟ್ಟು ಖಂಡಿತ ನಿಮ್ಮ ಎಫರ್ಟ್, ನಿಮ್ಮ ಕೈಯಲ್ಲಿ ಎಲ್ಲವೂ ಇದೆ, ಸಕಲವೂ ನಿಮ್ಮ ಮುಂದೆ ಇದೆ. ನೀವು ಆಯ್ಕೆ ಮಾಡ್ಕೊಂಡು ನೀವು ಮನಸ್ಸಿಟ್ಟು ಹೋದಿದ್ರೆ ಖಂಡಿತ ನೀವು ಅನ್ಕೊಂಡಂತಹ ಫಲಿತಾಂಶ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸಂಪೂರ್ಣವಾಗಿ. ನಿಮಗೆ ಅರ್ಥ ಆಗಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ಯಾವ ಒಂದು ವ್ಯಾಕರಣಾಂಶ, ಪದ್ಯ, ಪಾಠ ಅಥವಾ ಯಾವುದೇ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಅನ್ನ. ಧನ್ಯವಾದಗಳು ವಿದ್ಯಾರ್ಥಿಗಳೇ.